ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಕಟ್ಟೆಯೊಡೆದ ಜಂಗಮಕೋಟೆ ರೈತರ ಆಕ್ರೋಶ. ಕೆಐಎಡಿಬಿ ಭೂಸ್ವಾಧೀನ ಕೈಬಿಡಲು ಒತ್ತಾಯಿಸಿ ಅನಿರ್ದಿಷ್ಟ ಧರಣಿಗೆ ಚಾಲನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತರ ಅಹೋರಾತ್ರಿ ಹೋರಾಟ. ಜಿಲ್ಲಾ ಬಿಜೆಪಿಯಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ನವೆಂಬರ್ 26ಕ್ಕೆ ಅದ್ದೂರಿ ಕಾರ್ಯಕ್ರಮ ನಡೆಸಲು ಸಿದ್ಧತೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಮಾಜಿ ಸಂಸದ ಮುನಿಸ್ವಾಮಿ. ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ನಾಯಕರ ಸಭೆ ನಡೆಸಿದ ಕಾಂಗ್ರೆಸ್ ಮುಖಂಡರು. ಪದವೀಧರರ ಕ್ಷೇತ್ರಕ್ಕೆ ಮತ ನೋಂದಣಿಗೆ ಮನವಿ. ರಕ್ಷರಾಮಯ್ಯ ಸೇರಿ ಶಾಸಕ ಸುಬ್ಬಾರೆಡ್ಡಿ ಸಭೆಯಲ್ಲಿ ಭಾಗಿ. ವಾರ್ತೆಗಳ ವಿವರ. ರೈತ ದೇಶಕ್ಕೆ ಅನ್ನ ನೀಡೋ ಅನ್ನದಾತ. ರೈತ ಈ ದೇಶದ ಬೆನ್ನೆಲುಬು. ಈ ಮಾತುಗಳು ಕೇವಲ ಆಡಲು ಮಾತ್ರ, ಪಾಲಿಸಲು ಅಲ್ಲ ಎಂಬುದು ಆಡಳಿತ ನಡೆಸುವ ಸರ್ಕಾರಗಳ ನೀತಿ. ಹಾಗಾಗಿಯೇ ರೈತರ ಆಕ್ರೋಶ ಕಟ್ಟೆಯೊಡೆದಿದ್ದು ಜಿಲ್ಲಾ ಶಕ್ತಿ ಸೌಧದ ಮುಂದೆ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ದಾರೆ. ಇವತ್ತು ಒಬ್ಬರು ರೈತ ಮಹಿಳೆಯರಿಗೆ ಕೂಲಿ 500 ರೂಪಾಯಿ ಇದೆ. ಹೌದು, ರೈತರ ಫಲವತ್ತಾದ ಭೂಮಿಯನ್ನು ಕೈಗಾರಿಕಾ ನೆಪದಲ್ಲಿ ಸರ್ಕಾರಗಳು ವಶಕ್ಕೆ ಪಡೆಯಲು ಮುಂದಾಗಿರುವುದು ಹೊಸದೇನಲ್ಲ. ಅದೇ ಕಾರಣಕ್ಕೆ ದೇವನಹಳ್ಳಿ ತಾಲೂಕಿನಲ್ಲಿ ವರ್ಷಗಳ ಕಾಲ ನಡೆದ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದು ಭೂಮಿ ಸ್ವಾಧೀನ ಕೈಬಿಟ್ಟಿದ್ದು ಇದೀಗ ಇತಿಹಾಸ. ಅದೇ ಮಾದರಿಯಲ್ಲಿಯೇ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿರುವ ಫಲವತ್ತಾದ ಭೂಮಿಯನ್ನು ಸರ್ಕಾರ ಕೈಗಾರಿಕೆಗೆ ನೆಪದಲ್ಲಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದು, ರೈತರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಮುಂದುವಾದ ಮಾಡುತ್ತಿರುವ ಕಾರಣ ರೋಸಿ ಹೋದ ರೈತರು ಇಂದಿನಿಂದ ಅನಿರ್ದಿಷ್ಟ ಧರಣಿಗೆ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಒಟ್ಟು 2823 ಎಕರೆ ಫಲವತ್ತಾದ ರೈತರ ಭೂಮಿ ಕೆಐಎಡಿಬಿ ಸ್ವಾಧೀನಕ್ಕೆ ಮುಂದಾಗಿದ್ದು, ಇದನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ರಕ್ತವನ್ನು ಕೊಟ್ಟೆವು, ಫಲವತ್ತಾದ ಭೂಮಿ ಕೊಡುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಕುಳಿತು ಪ್ರತಿಭಟಿಸುವ ಜೊತೆಗೆ ಧಿಕ್ಕಾರ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತಲೆಮಾರುಗಳಿಂದಲೂ ವ್ಯವಸಾಯವನ್ನು ನಂಬಿ ಜೀವನ ನಡೆಸುತ್ತಿದ್ದೇವೆ. ಪಿತ್ರಾರ್ಜಿತವಾಗಿ ಬಂದಿರುವ ಅಲ್ಪ ಸ್ವಲ್ಪ ಭೂಮಿ ಕಳೆದುಕೊಂಡು ರೈತರು ವಲಸೆ ಹೋಗಬೇಕಾಗುತ್ತದೆ. ಅನ್ನ ನೀಡುತ್ತಿರುವ ರೈತನನ್ನು ಮಣ್ಣು ಮಾಡಲು ಸರ್ಕಾರ ಮುಂದಾಗಿದೆ. ಇಲ್ಲಿನ ರೈತರಿಗೆ ಯಾವುದೇ ಕಸುಬು ಗೊತ್ತಿಲ್ಲ. ನಮ್ಮ ಫಲವತ್ತಾದ ಭೂಮಿ ಸಾಕು. ಈ ಭಾಗದಲ್ಲಿ ರಾಗಿ, ಭತ್ತ, ತರಕಾರಿ, ರೇಷ್ಮೆ ಬೆಳೆದು ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರೇ, ನಾವು ಬೆಳೆದ ಅನ್ನ ತಿಂತೀರಾ? ನಮ್ಮ ಋಣ ನಿಮಗೆ ಇದೆ. ನಮ್ಮಂತಹ ರೈತರು ಶಾಪ ಹಾಕುತ್ತಾರೆ. ದಯವಿಟ್ಟು ಭೂಸ್ವಾಧೀನ ಕೈಬಿಡಿ ಎಂದು ರೈತರು ಮನವಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇವತ್ತು ಅಹೋರಾತ್ರಿ ಧರಣಿಗೆ ಕೂತಿದ್ದೇವೆ. ಕಾರಣ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಗಳ, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದು ಇಂದಿಗೆ 15 ತಿಂಗಳಾಗಿದೆ. ಅದು ಫಲವತ್ತಾದಂಥ ಕೃಷಿಯ ಭೂಮಿ, ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುಣಮಟ್ಟದ ಭೂಮಿ ಅಂತೇಳಿ ರೆಕಾರ್ಡ್ ಆಗಿದೆ. ಇಂಥ ಭೂಮಿಯ ಬಗ್ಗೆ ಕೈಗಾರಿಕೆ ಮಾಡಬೇಕು ಅಂತೇಳಿ ರಾಜಕಾರಣಿಗಳು ಮುಂದೆ ಬಂದಿರೋದನ್ನು ಖಂಡಿಸ್ತಾ ಇದ್ದೇವೆ. ಖಂಡಿಸಿ ಆ ಜಾಗವನ್ನು ಬಿಟ್ಟು ನಮ್ಮ ಶಿಡ್ಲಘಟ್ಟದಲ್ಲಿ ಪಕ್ಕದ ಜಾಗ, ಸರ್ಕಾರದ ಜಾಗದಲ್ಲಿ ಮಾಡಿ ಅಂತೇಳಿ ನಾವು ಡಿಮ್ಯಾಂಡ್ ಅನ್ನು ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇಂದಿನೂ ಕೂಡ ಮಾಡಿದ್ದೇವೆ. ಮರಸ್ನಳ್ಳಿ ನಾರಾಯಣ ಸ್ವಾಮಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಬಿಜೆಪಿ ಪಕ್ಷದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂವಿಧಾನ ಸಮರ್ಪಣಾ ದಿನ ಹಾಗೂ ಜಾಗೃತಿ ಸಪ್ತಾಹ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು.
ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕಡೆಗಣಿಸಿದೆ. ಸಂಸತ್ ಭವನದೊಳಗೆ ಪ್ರವೇಶ ಮಾಡದಂತೆ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿತು. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದ್ದ ವೇಳೆ ಅವರಿಗೆ ಭಾರತ ರತ್ನ ನೀಡದೆ ಕಡೆಗಣಿಸಿದರು ಎಂದು ನೇರವಾಗಿ ಆರೋಪಿಸಿದರು. ಅಂಬೇಡ್ಕರ್ ಅವರು ಮೃತರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರನ್ನು ಗೌರವದಿಂದ ನಡೆಸಿಕೊಳ್ಳುವ ಬದಲಾಗಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಸಮಾಧಿಗೆ 113 ಎಕರೆ ಜಮೀನು ದೆಹಲಿಯಲ್ಲಿ ಬಳಸಿಕೊಂಡಿದೆ. ಇದು ಜಗತ್ತು ನೋಡಿದ ಸತ್ಯವಾಗಿದ್ದು, ಬಾಬಾ ಸಾಹೇಬರ ಸಮಾಧಿಗೆ ದೆಹಲಿಯಲ್ಲಿ ಜಾಗ ನೀಡದೆ ಕಾಂಗ್ರೆಸ್ ಕಡೆಗಣಿಸಿದೆ ಎಂದು ಸಮಾಧಾನ ವ್ಯಕ್ತಪಡಿಸಿದರು. ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ದಯನೀಯವಾಗಿ ಸೋತಿದ್ದು, ಈ ಸೋಲಿನಿಂದಾಗಿ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಅವರು ಸತತವಾಗಿ 95ನೇ ಸೋಲಿನ ನಾಯಕರಾಗಿದ್ದಾರೆ. ಶೀಘ್ರದಲ್ಲಿಯೇ ಇವರ ಸೋಲಿನ ಶತಕ ಆಗುತ್ತದೆ ಎಂದರು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರವಾಗಿದ್ದು, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಿತ್ತಾಟ ಆರಂಭಗೊಂಡಿದೆ. ರಾಜ್ಯದಲ್ಲಿ ಪ್ರಗತಿ ಶೂನ್ಯವಾಗಿದೆ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕೈಗೊಂಡಿರುವ ಸಂವಿಧಾನ ಸಮರ್ಪಣಾ ದಿನ ಮತ್ತು ಜಾಗೃತಿ ಸಪ್ತಾಹ ಜಿಲ್ಲೆಯ ಜನತೆಗೆ ಸಂವಿಧಾನದ ಮಹತ್ವ ಮತ್ತು ಅರಿವು ಮೂಡಿಸುವ ಕಾರ್ಯವಾಗಿದ್ದು, ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದರು. ನವೆಂಬರ್ 26ರಂದು ಸಮರ್ಪಣಾ ದಿನ ಇರುವ ಕಾರಣ 1 ವಾರದ ಕಾಲ ಸಪ್ತಾಹ ನಡೆಸುತ್ತಿದ್ದು, ಈ ಸಪ್ತಾಹ ಯಶಸ್ಸಿಗೆ ಜಿಲ್ಲೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡ ಪಿಎಸ್ ಲಕ್ಷ್ಮೀನಾರಾಯಣ ಗುಪ್ತಾ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹುಡಿ ಮಂಜುನಾಥ್, ಮಾಜಿ ಶಾಸಕ ರಾಜಣ್ಣ, ವೇಣುಗೋಪಾಲ್, ಬಾಲಗುಂಟಹಳ್ಳಿ ಗಂಗಾಧರ್, ಚಂದ್ರಣ್ಣ ಇದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಮೋಸ, ಯಾವ ರೀತಿ ಅವರನ್ನ ಪಾರ್ಲಿಮೆಂಟ್ಗೆ ಹೋಗದೆ ಇರ್ತಕ್ಕಂಥ ರೀತಿಯಲ್ಲಿ ತಡೆದ್ರು, ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು 2 ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಂಬೇಡ್ಕರ್ ಅವರ ಸಹಾಯಕರಾಗಿದ್ದಂಥ ಕಾರಜೋಳಕರ್ ಅವ್ರನ್ನ ಅಂಬೇಡ್ಕರ್ ವಿರುದ್ಧವಾಗಿ ನಿಲ್ಲಿಸಿ, ಅಂಬೇಡ್ಕರ್ ಅವರು ವಿದ್ಯಾವಂತರು, ಬುದ್ಧಿವಂತರು, ಅಂತ ಬುದ್ಧಿವಂತರಿದ್ರೆ ನಮ್ದೇನು ನಡೆಯಲ್ಲ ಅಂತ ತಿಳ್ಕೊಂಡಿದ್ದಂಥ ನೆಹರೂರವರು ಅವ್ರ ಚುನಾವಣೆಯಲ್ಲಿ ಯಾವ ರೀತಿ ಸೋಲಿಸಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ನೆಹರು ಅವ್ರ ಕಾಲದಿಂದನೂ ಇಂದಿರಾ ಗಾಂಧಿ ಅವ್ರ ಕಾಲದಿಂದನೂ ಅವರ ಸ್ವಾರ್ಥಕ್ಕಾಗಿ ಸಂವಿಧಾನದ ಮೂಲ ಉದ್ದೇಶವನ್ನು ಬದಿಗೆಟ್ಟು ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು. ಇವತ್ತು ವೋಟ್ ಚೋರಿ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ನಿಜವಾಗ್ಲೂ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಇಂದಿರಾ ಗಾಂಧಿ ಅವ್ರನ್ನ ಕೋರ್ಟಲ್ಲಿ ಚೀಮಾರಿ ಹಾಕಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದಕ್ಕೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದು ವೋಟ್ ಚೋರಿ ಮಾಡಿದ್ದೀರಿ, ನೀವು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತೇಳಿ ಅವತ್ತೇ ಕೋರ್ಟ್ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ನಿಜವಾದ ವೋಟ್ ಚೋರಿ ಅವರು ಯಾರು? ಈಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ರಾಜಣ್ಣವರಾಗಿರ್ಬೋದು, ಅವರು ಹೇಳಿದ್ದಾರೆ ನಾವೇ ಹಾಕಂತ ಇದ್ರಿ ಓಟುಗಳು ಅಂತೇಳಿ. ಬಿಹಾರದ ಜಂಗಲ್ ರಾಜ್ ಹೋಗಿ ಇವತ್ತು NDA ಸರ್ಕಾರ ಬಂದಿದೆ. ಅವತ್ತಿಂದ ಕಾಂಗ್ರೆಸ್ ಅಲ್ಲಿದ್ದಂಥ ಸರ್ಕಾರಗಳಲ್ಲಿ ಯಾವ ರೀತಿ ವೋಟ್ ಚೋರಿ ಮಾಡ್ತಾ ಇತ್ತು, ಅವ್ರ ವಿರುದ್ಧವಾಗಿ ವೋಟ್ಗಳು ಬರುತ್ತೆ ಅಂತಾರೆ, ಯಾವ ರೀತಿ ಆ ಊರುಗಳಲ್ಲಿ ಜನರಿಗೆ ವೋಟ್ ಹಾಕಂತ ಹಕ್ಕನ್ನ ಕಸ್ಕೊಂಡು ಅವರೇ ವೋಟ್ ಹಾಕಿ ಅವ್ರ ವಿರುದ್ಧವಾಗಿ ವೋಟ್ ಬಂದಿರ್ತಕ್ಕಂಥ ಬೂತ್ಗಳನ್ನು ತಗೊಂಡೋಗಿ ಕೆರೆಯಲ್ಲಿ, ನದಿಯಲ್ಲಿ ಬಿಸಾಕ್ ಬರ್ತಾ ಇದ್ದಂಥದ್ದು, ಕೊಲೆಗಳು ಮಾಡ್ತಾ ಇದ್ದಂಥದ್ದು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ವೋಟ್ ಚೋರಿ ನಿಜವಾಗ್ಲೂ ಮಾಡಿರ್ತಕ್ಕಂಥದ್ದು ಅಲಿಬಾಬಾ 40 ವರ್ಷ ಅಂತ ಹೇಳ್ಬಿಟ್ಟು INDA ಮಿತ್ರಕೂಟ ಮಾಡ್ಕೊಂಡಿದ್ದಾರೆ. ಇವರೇ ವಿನ NDA ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅಲ್ಲ.
ಮರಸ್ನಳ್ಳಿ ನಾರಾಯಣ ಸ್ವಾಮಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮತ ಕಳ್ಳತನ ವಿರುದ್ಧ ಕಾಂಗ್ರೆಸ್ನಿಂದ ದೇಶದಲ್ಲಿ ಅತಿ ಹೆಚ್ಚು ಸಹಿ ಸಂಗ್ರಹಣೆ ಮಾಡಿದ ಪಕ್ಷ ಎಂಬ ಖ್ಯಾತಿಗೆ ಪಾತ್ರವಾಗಿದ್ದು ಸುಮಾರು 1.5 ಕೋಟಿ ಸಹಿ ಸಂಗ್ರಹಣ ಮಾಡಲಾಗಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತಾ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಆಗ್ನೇಯ ಪದವೀಧರ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತಾ, ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿ ತಯಾರಿಕೆ ಆರಂಭವಾಗಿದೆ. ಅರ್ಹ ಪದವೀಧರರು ನಮೂನೆ 18 ಅರ್ಜಿಯೊಂದಿಗೆ ಪದವಿ ಪ್ರಮಾಣ ಪತ್ರ, ಅಂಕಪಟ್ಟಿ ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬೇಕು. 2026ರ ಜೂನ್ನಲ್ಲಿ ಚುನಾವಣೆ ನಡೆಯಲಿದ್ದು, ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿಗಳು ಹೈಕಮಾಂಡ್ ಸೂಚನೆಗೆ ಬದ್ಧರಾಗಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಅಂತ ಕರೆ ನೀಡಿದರು. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತ 3 ಬಾರಿ ಶಾಸಕರಾಗಿರುವ ಎಸ್ಎನ್ ಸುಬ್ಬಾರೆಡ್ಡಿಯವರ ಪಕ್ಷನಿಷ್ಠೆ ಹೈಕಮಾಂಡ್ ಗುರುತಿಸಿ ಉನ್ನತ ಸ್ಥಾನ ನೀಡುವಂತೆ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚಿಸಲಾಗುವುದು ಅಂತ ಅಭಿಷೇಕ್ ದತ್ತ ಹೇಳಿದರು. ರಕ್ಷಾರಾಮಯ್ಯ ಮಾತನಾಡಿ, ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿ ತಯಾರಿಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಈಗಾಗಲೇ ಪಕ್ಷದಿಂದ ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಲಾಗುತ್ತಿದೆ. ಆಗ್ನೇಯ ಪದವೀಧರ ಕ್ಷೇತ್ರ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಮತದಾರರು ನೋಂದಣಿಯನ್ನು ನಮೂನೆ 18 ಅರ್ಜಿನ ಭರ್ತಿ ಮಾಡಿ ನವೆಂಬರ್ 15ರಿಂದ ಡಿಸೆಂಬರ್ 25ರ ಒಳಗಾಗಿ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರ್ ಕಚೇರಿ ಅಧಿಕಾರಿಗಳಿಗೆ ತಲುಪಿಸಬೇಕು ಅಂತ ಮನವಿ ಮಾಡಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿ ಪ್ರತಿ ಚುನಾವಣೆಯಲ್ಲಿ ಹೊಸದಾಗಿ ತಯಾರಿಸಬೇಕಿದ್ದು, ಕ್ಷೇತ್ರಕ್ಕೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವ ಮತದಾರರ ಪಟ್ಟಿಯಲ್ಲಿ ಎಲ್ಲ ವ್ಯಕ್ತಿಗಳಿಗೂ ನಿಗದಿತ ನಮೂನೆಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಿದೆ ಎಂದರು. ಒಬ್ಬೊಬ್ಬರು ಒಂದೊಂದು ಪಂಚಾಯತ್ ಚಾರ್ಟ್ ತಗೊಂಡ್ರೆ ಸಾಕು. ನಮ್ಮೆಲ್ಲ ಮಕ್ಕಳು ಸೇರಿ ಒಂದೊಂದು ಪಂಚಾಯತ್ ಒಂದೊಂದು ಚಾರ್ಟ್ ತಗೊಂಡು ನಾವು ಯಾರ್ಯಾರು ನಮಗೆಲ್ಲ ಗೊತ್ತು, ಯಾರ ಮನೆಯಲ್ಲಿ ಗ್ರಾಜುಯೇಷನ್ಸ್ ಇದ್ದಾರೆ, ಎಲ್ಲಿ ಓದಿದ್ರೆ ನಮಗೆ ಗೊತ್ತಲ್ಲ. ಆ ಓದಿದ್ರೆ ನಮ್ಗೆ ಗೊತ್ತಿರುತ್ತೆ. ನಾವು ಅವ್ರನ್ನ ಮನವೊಲಿಸಿ ಮೆಂಬರ್ಶಿಪ್ ಮಾಡಬೇಕಾಗುತ್ತೆ. ದಯವಿಟ್ಟು ಗಮನಿಸಿ, ನಾವೀಗ ಎಲ್ಲ ಚುನಾವಣೆ ಗೆಲ್ತಾ ಇರ್ತೇವೆ. ನಮ್ಗೆ ಒಂದು ಗೌರವ ಚೆನ್ನಾಗಿ ಕಾಣ್ಬೇಕು. ನಮ್ಗೆ ಯಾವುದೇ MLC ಎಲೆಕ್ಷನ್ ಬಿಡಿ, ಇನ್ನೊಂದು ಯಾವುದೇ ಬಿಡಿ ಅಂದ್ರೆ ನಮ್ಮನ್ನು ಜನ ಬಿಟ್ಟಿರ್ತಾರೆ. ಆದ್ದರಿಂದ ಯಾವುದೇ ಚುನಾವಣೆಯನ್ನು ನಾವು ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ದಯವಿಟ್ಟು, ಯಾಕಂದ್ರೆ ಅವರು ಇವತ್ತು ಅಭಿಷೇಕ್ ದತ್ತಾಜಿ ಬಂದಿರೋದು, ಅವ್ರಿಗೂ ಒಂದು ಚಾರ್ಜ್ ಆಗಿದ್ದಾರೆ ನಮ್ಮ ಭಾಗ. ಅವ್ರಿಗೂ ಗೌರವ, ನಮಗೂ ಗೌರವ. ನಾವು ಮಾಡ್ಬೇಕಾದಷ್ಟೇ, ಒಂದೊಂದು ಪಂಚಾಯತ್ ಒಂದೊಂದು ಟೀಮ್ ಮಾಡ್ಕೊಳ್ಳೋಣ, ಒಂದೊಂದು ಹಳ್ಳಿಗೆ ಒಬ್ಬೊಬ್ಬರನ್ನ ಅದರಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಣ. ಆ ಹಳ್ಳಿಯಲ್ಲಿರುವಂತ ಎಲ್ಲರೂ ಸೇರಿ ಆ ಮೆಂಬರ್ಶಿಪ್ ಮಾಡಿದಾಗ ಅಚ್ಚುಕಟ್ಟಾದಂತ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಏನೋ ಓದ್ ಹೋಗೋದು ಏನು ಪ್ರಯೋಜನ ಆಗಲ್ಲ. ಅದರಿಂದ ತಾವೆಲ್ಲರೂ ನೆಕ್ಸ್ಟ್ ಪುರಸಭೆ ಎಲೆಕ್ಷನ್ ಬರುತ್ತೆ, ಪಂಚಾಯತಿ ಬರುತ್ತೆ, TPS ಬರುತ್ತೆ, ZP ಬರುತ್ತೆ, ಎಲ್ಲ ಲೋಕಲ್ ಚುನಾವಣೆ ಅತಿ ಶೀಘ್ರದಲ್ಲಿ ಎಲ್ಲ ಬರುತ್ತೆ. ನಾವು ಈಗಲಿಂದ ನಮ್ಮ ಪಾರ್ಟಿಯನ್ನು ಕಟ್ಟಿದಾಗ ಮಾತ್ರ ನಮ್ಮ ಜಯ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ, ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಆರಂಭವಾಗಿರುವ ಸರ್ಕಾರಿ ಶಾಲೆಗಳು ತಾತ್ಸಾರಕ್ಕೆ ಒಳಗಾಗಿದ್ದು, ಶಿಥಿಲಗೊಂಡ ಕಟ್ಟಡಗಳು, ಸೋರುವ ಚಾವಣಿಗಳು, ಕಿತ್ತು ಹೋದ ನೆಲ, ಕಾರ್ಯನಿರ್ವಹಿಸದ ಶೌಚಾಲಯಗಳು ಮತ್ತು ಶುದ್ಧ ಕುಡಿಯುವ ನೀರಿನ ಕೊರತೆ. ಇಂತಹ ವಾತಾವರಣದಲ್ಲಿ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯವೇ ಎಂಬ ಸ್ಥಿತಿ ನಿರ್ಮಾಣವಾಗಿದೆ.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಏತೂರಹಳ್ಳಿ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈಗ ಸಂಪೂರ್ಣ ದುರಾವಸ್ಥೆಯಲ್ಲಿದೆ. ಹಿಂದೆ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಈ ಶಾಲೆಯಲ್ಲಿ ಪ್ರಸ್ತುತ ಕೇವಲ 5 ಜನ ಮಾತ್ರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮಳೆ ಬಂದರೆ ಶಾಲಾ ಕಟ್ಟಡ ಸೋರುತ್ತಿದ್ದು ಮಕ್ಕಳಿಗೆ ಕುಳಿತುಕೊಳ್ಳಲು ಸೂಕ್ತ ವಾತಾವರಣವಿಲ್ಲ. ತರಗತಿಯಲ್ಲಿ ಮಕ್ಕಳು ಕೂರುವ ನೆಲದ ಸಿಮೆಂಟ್ ಕಿತ್ತು ಹೋಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಕಟ್ಟಡದ ದುಸ್ಥಿತಿ ಮತ್ತು ಮೂಲಸೌಕರ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ವಿಧಿಯಿಲ್ಲದೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಖಾಸಗಿ ಶಾಲೆಗಳಿಗೆ ಕಳಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲಾದರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಕೂಡಲೇ ಇದರತ್ತ ಗಮನ ಹರಿಸಿ ಶಾಲೆಯ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಏತೂರಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರೈತರ ನ್ಯಾಯಯುತ ಹಾಗೂ ಸರ್ಕಾರದಿಂದ ಕಾನೂನು ಪ್ರಕಾರ ಮಂಜೂರಾಗಿರುವ 50 ವರ್ಷಗಳ ಹಿಂದಿನಿಂದ ಅನುಭವದಲ್ಲಿರುವ ಗೋಮಾಳ ಭೂಮಿಯನ್ನು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ರಾತ್ರಿ ವೇಳೆ ರೈತರ ಭೂಮಿ ಕಿತ್ತುಕೊಂಡು ರೈತರನ್ನು ಭೂಮಿ ರಹಿತರನ್ನಾಗಿ ಮಾಡಿ ಭಿಕ್ಷುಕರನ್ನಾಗಿ ಮಾಡಿದ್ದಾರೆ ಎಂದು ಆರೋಪಿಸಿ ಎಎಪಿ ಪಕ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾತ್ರಿ ಹೊತ್ತು ಕಳ್ಳರಂತೆ ನುಗ್ಗಿ ಕಾಡು ಪ್ರಾಣಿಗಳಂತೆ ನುಗ್ಗುತ್ತಿರುವ ಅರಣ್ಯಾಧಿಕಾರಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ವರ್ತನೆ ಖಂಡಿಸಿ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದ ಎಎಪಿ ಕಾರ್ಯಕರ್ತರು ಅರಣ್ಯ ಇಲಾಖಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಅಧ್ಯಕ್ಷ ವೆಂಕಟಾಚಲಪತಿ ಮಾತನಾಡಿ, ಅರಣ್ಯ ಇಲಾಖೆ ರೈತರ ಭೂಮಿ ವಶಕ್ಕೆ ಪಡೆದು ರೈತರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರಾತ್ರೋರಾತ್ರಿ ಭೂಮಿ ಕಸಿದುಕೊಂಡು ರೈತರ ಬೆಳೆ ಹಾಳು ಮಾಡಲು ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪಿಸಿದರು. ರೈತರು ಕನಿಷ್ಠ 20 ಗುಂಟೆಯಿಂದ 2 ಎಕರೆ ಭೂಮಿ ಪಡೆದಿದ್ದಾರೆ. ದಲಿತರಿಗೆ ಭೂರಹಿತರಿಗೆ ಹೆಚ್ಚಿನ ಭೂಮಿ ಮಂಜೂರು ಮಾಡಿದ್ದಾರೆ. ಕಾನೂನು ರೀತಿ ಪಡೆದಿರುವ ಭೂಮಿಯನ್ನು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆ ಕಸಿದುಕೊಂಡು ರೈತರನ್ನು ಹೊರಗೆ ಹಾಕಿದ್ದಾರೆ. ರೈತರ ಬೆಳೆಗಳನ್ನು ನಾಶ ಮಾಡಿ ಯಾವುದೇ ಪರಿಹಾರ ನೀಡದೆ ದೌರ್ಜನ್ಯ ಎಸಗುತ್ತಿದೆ. ಇದು ಸಂವಿಧಾನ ವಿರೋಧಿ ಧೋರಣೆಯಾಗಿದೆ ಅಂತ ಆರೋಪಿಸಿದರು. ಇತ್ತೀಚೆಗೆ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ 10,000 ಎಕರೆಯನ್ನು ರೈತರು ಕಾನೂನು ಬಾಹಿರವಾಗಿ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಇದರಲ್ಲಿ 3,000 ಎಕರೆಯನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದು ಉಳಿದ 7,000 ಎಕರೆ ಹಿಂಪಡೆಯಲು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಜಿಲ್ಲಾ ಅರಣ್ಯಾಧಿಕಾರಿಗಳಾದಂತಹ ಸರೀನಾರ್ ಅವರು ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ. ಈಗಾಗಲೇ 3,000 ಎಕರೆ ಭೂಮಿನ ಗೋಮಾಳದಲ್ಲಿರುವಂತಹ ಭೂಮಿನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಅಂದ್ರೆ 3,000 ಎಕರೆ ಭೂಮಿ ರೈತರಿಂದ ಪಡ್ಕೊಂಡಿದ್ದೀವಿ, ಅವರು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆ ಜಮೀನಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲಾ ರೈತರು ಗೋಮಾಳದಲ್ಲಿ ಕಾನೂನು ಪ್ರಕಾರ ಅಧಿಕೃತವಾಗಿ ಸಾಗುವಳಿ ಚೀಟಿ ಪಡೆದು ಸುಮಾರು 50ರಿಂದ 100 ವರ್ಷಗಳಿಂದ ಉಳುಮೆ ಮಾಡ್ತಾ ಇರುವಂತ ಭೂಮಿ ಮೇಲೆ ಇವ್ರು ಕಂಡುಬಿದ್ದಿದೆ. ಅರಣ್ಯಾಧಿಕಾರಿಗಳಿಗೆ ಗೋಮಾಳದಲ್ಲಿ ಏನ್ ಕೆಲಸ ಅಂತ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಿ. ಅರಣ್ಯಾಧಿಕಾರಿಗಳಿಗೆ ಅರಣ್ಯ ಭೂಮಿ ಅಂತ ಈ ಜಿಲ್ಲೆಯಲ್ಲಿ ಏನಾದರೂ ಇದ್ರೆ ಅದನ್ನ ಅವ್ರು ಕಾಪಾಡಲಿ, ಅರಣ್ಯ ಸಾರ್ವಜನಿಕರಿಗೂ ಬೇಕು. ಇವತ್ತೇನಾಗಿದೆ, ಇಲ್ಲಿ ವೆಲ್ಫೇರ್ ಸ್ಟೇಟ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಟ್ ಆಗಿ ಪರಿವರ್ತನೆ ಆಗಿದೆ ಕೋಲಾರ ಅರಣ್ಯಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ. ಏನ್ ವೆಲ್ಫೇರ್ ಮಾಡ್ತಾ ಇದ್ದಾರೆ? ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರೂ ರೈತರು ಭೂಮಿ ತಮ್ಮ ಭೂಮಿನ ತಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನ ಉಳಿಗಮಾನ್ಯ ಪದ್ಧತಿಯಲ್ಲೇ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸರ್ಕಾರನೇ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡದೆ ರಾತ್ರೋರಾತ್ರಿ ಅರಣ್ಯಾಧಿಕಾರಿಗಳು ಭೂಮಿನ ಕಸ್ಕೊಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ರೈತರು ದಂಗೆ ಹೇಳುವಂತ ದಿನ ದೂರ ಇಲ್ಲ. ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡಿದೀವಿ. ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ 10,000 ಎಕರೆ ಭೂಮಿನೇನಾದ್ರೂ ಕಸ್ಕೊಳ್ಬೇಕು ಕಾನೂನು ಬಾಹಿರವಾಗಿ ಅನ್ನುವಂತ ಪರಿಸ್ಥಿತಿ ಬಂದಿದ್ದೇ ಆದಲ್ಲಿ ಸುಮಾರು 10,000 ಕುಟುಂಬಗಳು ಬೀದಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಅದನ್ನ ತಡಿಬೇಕು ಅಂತ ಹೇಳಿ ಇವತ್ತು ನಾವು ಭಿಕ್ಷೆ ಬೇಡೋದ್ರ ಮುಖಾಂತರ ರೈತನೆಲ್ಲಾನು ಹೊರಗಟ್ಟಿದ್ದಾರೆ. ಆಲ್ರೆಡಿ 3,000 ಎಕರೆ ತಗೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಇದೇ ತಟ್ಕೋತಾ ಇದ್ದಾರೆ. ಅವರಿಗೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸಹಾಯ ಮಾಡ್ತಾ ಇದ್ದಾರೆ, ಬೇರೆ ವಿಧಿ ಇಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಇನ್ನು ಪೊಲೀಸ್ ಸ್ಟೇಟೇ ಕೋಲಾರ ಜಿಲ್ಲೆಯಲ್ಲಿ ಇದೆ ಅಂತ ಅನಿಸ್ತಾ ಇದೆ, ವೆಲ್ಫೇರ್ ಸ್ಟೇಟ್ಗೆ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಇವತ್ತು ನಾವು ಮನವಿ ಮಾಡ್ತಾ ಇದ್ದೀರಿ ಸರ್ಕಾರಕ್ಕೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದಯವಿಟ್ಟು ಭಿಕ್ಷೆ ಬೇಡೋದನ್ನ ತಪ್ಪಿಸಿ ರೈತರ ಭೂಮಿನ ವಾಪಸ್ ಕೊಡಿಸಿ, ಅರಣ್ಯಾಧಿಕಾರಿಗಳನ್ನ ರೈತರ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಹೋಗಿ ತಗೊಳ್ಳೋದಕ್ಕೆ ಅವಕಾಶ ಮಾಡದೇ ಇರೋ ತರ ಕಟ್ಟುನಿಟ್ಟಾಗಿ ತಾಕೀತು ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಸಲ್ಲಿಸ್ತಾ ಇದ್ದೀರಿ. ಕ್ರಮದಲ್ಲಿ ಇವತ್ತು ಕಳ್ಳರಂತೆ ನುಗ್ಗಿ ಕಾಡು ಪ್ರಾಣಿಗಳಂತೆ ನುಗ್ಗುತ್ತಿರುವ ಅರಣ್ಯಾಧಿಕಾರಿಗಳಿಗೆ
ದೇವನಹಳ್ಳಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುಮಾರು 10,000 ನೋಟ್ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಯಿತು. ದೇವನಹಳ್ಳಿ ಜೂನಿಯರ್ ಕಾಲೇಜಿನಲ್ಲಿ ನೋಟ್ ಪುಸ್ತಕಗಳ ವಿತರಣೆ ಚಾಲನೆ ನೀಡಲಾಯಿತು. ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ಉಚಿತ ಪುಸ್ತಕ ವಿತರಣೆ ಮಾಡಿ ಮಾತನಾಡಿ, ಸರ್ಕಾರಿ ಶಾಲಾ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಕ್ಕೆ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವ ಅನುಕೂಲಗಳನ್ನು ಮಾಡಿಕೊಡಲಾಗುತ್ತದೆ. ತಂದೆ ತಾಯಿಗಳಿಗೆ ಹಾಗೂ ಗುರುಗಳಿಗೆ ಹೆಚ್ಚಿನ ಗೌರವ ಕೊಡಬೇಕು, ಮೊಬೈಲ್ ಗೀಳಿನಿಂದ ಹೊರಬರಬೇಕು, ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಸಲಹೆ ಕೊಟ್ಟರು. ಸುಮಾರು ದಿನ ಒಂದು ತಿಂಗಳ ಮೇಲೆ ಆಯಿತು ನಾನು ಬುಕ್ಸು ಕೊಟ್ಟು ಮಾಸ್ಟ್ರು ಬಂದರು. ಅದು ನಮ್ಮ ಬಂದಾಗ ಹೇಳಿದೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡೋಗಿದ್ರು, ಕಾರ್ ಎಷ್ಟು ಇಡ್ಸ್ತೋ ಅಷ್ಟು ತೊಗೊಂಡ್ಬಂದು ಪಾಪ ಎಷ್ಟು ಬೇಕಾ ತೊಗೊಂಡೋಗಿ ಸರ್ ಮಕ್ಳಿಗೆ ಯೂಸ್ ಆಗಲಿ ಅಂತೇಳಿ ಇವತ್ತು ನಾನು ಹೇಳಿದೆ. ಇದೇ ನಮ್ಮ ಮನೆಗೆ ಏನು ಇವತ್ತು ಸ್ಪೋರ್ಟ್ಸ್ ನಡಿಬೇಕಾದ್ರೆ ಬಂದರು ಮಾಸ್ಟ್ರು. ಸರ್ ಏನು ಸಮಸ್ಯೆ ಅಂತ ಕೇಳಿದೆ ಫಸ್ಟ್ ನಾನು. ಇದು ಬಿಡಿ ಸರ್, ಯಾವತ್ತೂ ನಾವು ಸ್ಪೋರ್ಟ್ಸು ಮತ್ತೊಂದರಿಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ, ಬೇರೆ ಏನೆಲ್ಲ ಸಮಸ್ಯೆ ಇದೆ ಅಂತ ಕೇಳಿದಾಗ, ಸರ್ ಬಡ ಮಕ್ಕಳು ತುಂಬ ಜನ ಇದ್ದಾರೆ, ಬುಕ್ಸು ನಮ್ಗೆ ಬೇಕೇ ಬೇಕು, ನೀಡ್ಫುಲ್ ಇದೆ ಅಂತ ಹೇಳಿದ್ರು. ಆಯ್ತು ಸರ್ ಖಂಡಿತ ಅಂತ ಹೇಳಿ ಅವತ್ತು ನಾನು ಹೇಳಿದೆ. ಅದೇ ರೀತಿ ಮತ್ತೊಂದು ಹೇಳಿದ್ರು, ಕೆಲವರು ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರು. ಅಂಥವ್ರು ಗುರುಸಿ ಖಂಡಿತ ಇಜ್ಜತ್ ಕಟ್ಬೇಕು ಹೇಳಿ ಆ ಫೀಸು ಕೂಡ ನಾವು ಮುಂದಿನಲ್ಲಿ ಕಟ್ತೀನಿ ಅಂತಲೂ ಕೂಡ ಸಾಹೇಬ್ ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಇತ್ತೀಚೆಗೆ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ಪಡೆದ ದೇವನಹಳ್ಳಿ ಮುಖಂಡ ಸಿ ಪ್ರಸನ್ನಕುಮಾರ್ ಅವರನ್ನು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಇಂದ ಅಭಿನಂದಿಸಲಾಯಿತು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಜಗನ್ನಾಥ್ ಮಾತನಾಡಿದರು. ಇತ್ತೀಚೆಗೆ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ಪಡೆದ ದೇವನಹಳ್ಳಿ ಮುಖಂಡ ಸಿ ಪ್ರಸನ್ನಕುಮಾರ್ ಅವರನ್ನು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಬಳಿ ನವೆಂಬರ್ 26ರಂದು ಹಮ್ಮಿಕೊಂಡಿರುವ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವ ಟೆಂಪೋ ಮತ್ತು ವಾಹನ ಚಾಲಕರ ಸಂಘದಿಂದ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಯಿತು. ಸಿಎಂ ಬದಲಾವಣೆ ಕುರಿತು ಹೈಕಮಾಂಡ್ ತೀರ್ಮಾನ ಮಾಡಲಿದ್ದು, ನಮಗೆ ಆ ವಿಚಾರ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅಭಿಪ್ರಾಯಪಟ್ಟರು. ಮಾಗಡಿ MLA ಏನ್ ಹೇಳ್ತಾರೆ ಸರ್, ಒಕ್ಕಲಿಗರಿಗೆ ಈ ಸಲ ಕೊಡಬೇಕು, ಇಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಆಗುತ್ತೆ, ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅಂತ. ಕೋಲಾರದಲ್ಲಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ಜನರ ಆಶೀರ್ವಾದ ಇರೋವರೆಗೂ ನಾನು ಸಿಎಂ ಆಗಿರ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಅವರು ಏನೇ ಮಾತು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆಯಾಗ್ತಿದೆ. ಶಾಸಕರು ದೆಹಲಿಗೆ ಹೋಗಬಾರ್ದಾ? ಜಾತಿ ಆಧಾರದಲ್ಲಿ ಸಿಎಂ ಸ್ಥಾನ ಕೇಳೋದು ತಪ್ಪು. ಮಾಗಡಿ ಶಾಸಕರು ಆ ರೀತಿ ಏನಾದರೂ ಕೇಳಿದರೆ ನಾವು ಒಪ್ಪೋದಿಲ್ಲ ಅಂದರು. ಕರ್ನಾಟಕದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಬೇರೆ ಜಾತಿಗಳಲ್ಲಿ ಇವರಿಗಿಂತ ಹಿರಿಯರು ಇದ್ದಾರೆ. ಜಾತಿವಾರ ಲೆಕ್ಕದಲ್ಲಿ ಕೇಳೋದು ತಪ್ಪು. ಹೈಕಮಾಂಡ್ ತೀರ್ಮಾನದಂತೆ ನಡೆಯೋದು ಒಳ್ಳೆಯದು. ಬರೋ ಚುನಾವಣೆಯಲ್ಲಿ ಒಕ್ಕಲಿಗರು ಮತ ಹಾಕ್ತಾರೋ ಇಲ್ವೋ ಅನ್ನೋದನ್ನ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗಲಿದೆ ಅಂತ ಕೋಲಾರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು. ಅಲ್ಲೇನು ಆಗಿದೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಇರೋದು ಗೊತ್ತಿದೆ. ಇವಾಗ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗುವಂತ ವಿಚಾರ ನಮ್ಗೆ ಯಾವತ್ತೇ ಆಗಲಿ ಶಾಸಕರ ಹತ್ರ ಎಲ್ಲೇ ಆಗಲಿ ಚರ್ಚೆ ಮಾಡಿಲ್ಲ, ಏನು ಮಾಡಿಲ್ಲ. ಹೈಕಮಾಂಡ್ ಅಲ್ಲಿ ಏನಾದರೂ ತೀರ್ಮಾನ ಆಗಿದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮಗೆ ಮಾಹಿತಿನೂ ಇಲ್ಲ. ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗಿದ್ರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧಾಗಿರ್ಬೇಕು, ಬದ್ಧರಾಗಿ ಇರ್ತೀವಿ. 100% ಯಾವತ್ತೂ ಸಿದ್ದರಾಮಣ್ಣ ಅವರು ಕೊಟ್ಟ ಮಾತು ತಪ್ಪೋದಿಲ್ಲ, ಅದಂತೂ ನಿಜಾನೇ. ಅವ್ರು ಯಾವತ್ತು ಇವಾಗ ನಾವು ಹೋದ್ರು ಅಷ್ಟೇ ಏನಾದ್ರು ಒಂದು ಕೆಲಸ ಅಂತ ಹೇಳಿದ್ರು, ಈ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೊಟ್ಟ ಮಾತಂತೂ ಮಾಡ್ತಾರೆ. ಅದೇನ್ ಮಾತುಗಳು ಕೊಟ್ಟಿದ್ದಾರೆ, ಏನಾಗಿದೆ ಅದು ಯಾವುದು ನಮ್ಮ ಯಾರಿಗೂ ಮಾಹಿತಿ ಇಲ್ಲ. ನೀವು ನಮ್ಮನ್ನು ಕೇಳೋದನ್ನು ಸುಮ್ಮನೆ ವೇಸ್ಟೇ ಮಾತ್ರ, ಆದ್ರೆ ಅದೇನು ಪ್ರಯೋಜನನೂ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಏನು ಮಾಹಿತಿ ಇಲ್ಲ, ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ, ನಮ್ಮ ಮುಂದೆ ಏನು ಮಾತಾಡೋ ಇಲ್ಲ, ನಮ್ಗೆ ಯಾವುದು ಗೊತ್ತಿಲ್ಲ. ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಏನ್ ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ತಯಾರಾಗಿರ್ತೀವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಟ್ಟೆಯೊಡೆದ ಜಂಗಮಕೋಟೆ ರೈತರ ಆಕ್ರೋಶ. KIADB ಭೂಸ್ವಾಧೀನ ಕೈಬಿಡಲು ಒತ್ತಾಯಿಸಿ ಅನಿರ್ದಿಷ್ಟ ಧರಣಿಗೆ ಚಾಲನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತರ ಅಹೋರಾತ್ರಿ ಹೋರಾಟ. ಜಿಲ್ಲಾ ಬಿಜೆಪಿಯಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ನವೆಂಬರ್ 26ಕ್ಕೆ ಅದ್ದೂರಿ ಕಾರ್ಯಕ್ರಮ ನಡೆಸಲು ಸಿದ್ಧತೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಮಾಜಿ ಸಂಸದ ಮುನಿಸ್ವಾಮಿ. ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ನಾಯಕರ ಸಭೆ ನಡೆಸಿದ ಕಾಂಗ್ರೆಸ್ ಮುಖಂಡರು. ಪದವೀಧರರ ಕ್ಷೇತ್ರಕ್ಕೆ ಮತ ನೋಂದಣಿಗೆ ಮನವಿ. ರಕ್ಷರಾಮಯ್ಯ ಸೇರಿ ಶಾಸಕ ಸುಬ್ಬಾರೆಡ್ಡಿ ಸಭೆಯಲ್ಲಿ ಭಾಗಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.